ಹೇಳಿದ್ನಲ್ಲ ತಟ್ಟೆಗೆರೆ ಮಹದೇಶ್ವರ ದೇವಸ್ಥಾನ ಅಂತ. ಸೊ ಇವಾಗ ಅಲ್ಲೇ ಹೋಗ್ತಾ ಇದ್ದೀವಿ. ಸೊ ಅಲ್ಲಿಗೆ ಹೋಗ್ಬಿಟ್ಟು ನಿಮಗೆ ದೇವಸ್ಥಾನ ತೋರಿಸ್ತೀನಿ. ಬಟ್ ನಾನು ಹೋಗಬಾರ್ದು ಅಂತ ಹೇಳಿದ್ರು ಮನೇಲಿ. ಬಟ್ ಸ್ಟಿಲ್ ತೋರಿಸೋ ಅಂಥ ಪ್ರಯತ್ನ. ಮನೇಲಿ ಎಲ್ಲಿ ಹೋದ್ರೂ ಬೇಡ ಬೇಡ ಅಂತ ಇರ್ತಾರೆ, ಗೊತ್ತಲ್ವ, ಕೇರಿಂಗ್ ಅನ್ನೋ ಸ್ವಲ್ಪ ಜಾಸ್ತಿ. ಬಟ್ ಏನೂ ಮಾಡೋಕ್ಕಾಗಲ್ಲ. ಅಲ್ಲಿಗೆ ಹೋಗ್ಬಿಟ್ಟು ನಿಮ್ಗೆ ತೋರಿಸ್ದೆ ಮಾದಪ್ಪನ್ನ ಮಹದೇಶ್ವರ. ನಿನ್ನ ಪಯಣದಲ್ಲಿ ನಾವು ಇಲ್ಲೆಲ್ಲ ಆನೆಗಳು ತುಂಬ ಓಡಾಡ್ತಾನೆ ಇರುತ್ತಂತೆ. ನೋಡಿ ಬಂತು ಮಹದೇಶ್ವರ ದೇವಸ್ಥಾನ ಇದೆ. ಅಲ್ಲೂ ಆನೆಗಳು ಓಡಾಡುತ್ತೆ ಅಂತ ಅದು ಕ್ಲೋಸ್ ಮಾಡಿದ್ದಾರೆ. ಸೊ ಇವತ್ತು ಯಾರೂ ಇಲ್ಲ. ಸೊ ಎಲ್ಲ ಖಾಲಿ ಖಾಲಿ ಇದೆ, ಎಲ್ಲ ಖಾಲಿ. ಬಟ್ ಮಂಡೇ ಟೈಮ್ಸ್ ಅಂತೂ ಮದುವೆಗಳಂತೂ ತುಂಬ ಇದೆ. ನನ್ನ ಫ್ರೆಂಡು ಅವ್ರ ಅಕ್ಕಂದು ಇಲ್ಲೇ ಆಗಿದ್ದು, ನಾನು ಒಂದು ಸಲ ಬಂದಿದ್ದೆ. ನೋಡಿ ಯಾರೂ ಇಲ್ಲ, ಎಲ್ಲ ಖಾಲಿ ಖಾಲಿ. ಇದು ದೇವಸ್ಥಾನ. ನಮ್ಮಪ್ಪ ಮಹದೇಶ್ವರ ಎಲ್ಲರನ್ನೂ ಕಾಪಾಡಪ್ಪ. ಈ ವಿಡಿಯೋ ನೋಡ್ತಾ ಇರೋರು ಎಲ್ಲರನ್ನೂ ಕಾಪಾಡಪ್ಪ. ತೋರಿಸ್ತೀನಿ ಹಂಗೋಗಿ. ಇಷ್ಟು ಹೈಟ್ ಕಾಣಿಸ್ತಿದೆಯಲ್ಲ ಟ್ಯಾಂಕು ಪಕ್ಕ, ಅದೇ ತಟ್ಟೆಗೆರೆ. ನೋಡಿ ಅಲ್ಲಿ ನೀರು ಕಾಣಿಸ್ತಾ ಇದೆ ಅಂತ ಅನ್ಸುತ್ತೆ, ನನಗಂತೂ ಗೊತ್ತಿಲ್ಲ. ಬಟ್ ಅಲ್ಲಿ ಬಿಡ ಅಲೋ ಮಾಡಲ್ಲ. ಇಲ್ಲಿ ನೋಡಿ, ಇದು ಮಹದೇಶ್ವರನ ದೇವಸ್ಥಾನ. ಹೋಗಂಗಿಲ್ವಲ್ಲ? ಅಲೋ ಮಾಡಲ್ವಾ ಸ್ವಾಮಿ? ಅಲೋ ಮಾಡಲ್ವಾ? ಓಕೆ ಅಲೋ ಮಾಡಲ್ವಂತೆ. ನಾನು ಹೇಳಿಲ್ವಾ ಮೊಸಳೆಗಳಿದೆ ಅಲೋ ಮಾಡಲ್ಲ ಅಂತ ಹೇಳ್ತಿದ್ದಾರೆ. ಇದೇ ದೇವಸ್ಥಾನ. ಮೊಸಳೆ ಅದು ಮೊಸಳೆ ಅಲ್ಲ, ಮೊಸಳೆ. ನೀನು ಪ್ರೊನೌನ್ಸಿಯೇಷನ್ ಚೆನ್ನಾಗಿ ಮಾಡಿಲ್ಲ ಬರ. ನೋಡಿದ್ರಲ್ಲ ದೇವಸ್ಥಾನ. ಇವಾಗ ಹೋಗ್ತೀನಿ. ಹಳ್ಳಿ ಅಂದರೆ ತಟ್ಟೆಗೆರೆ ಹಳ್ಳಿ ಅಂತ ಹೇಳಿದ್ನಲ್ಲ, ಆ ರೋಡನ್ನು ನನಗೆ ತೋರಿಸ್ತೀನಿ. ಬರುವಾಗ ತೋರಿಸ್ಬೇಕಿತ್ತು. ಬಟ್ ನನ್ನ ಫ್ರೆಂಡ್ ಅನ್ಎಕ್ಸ್ಪೆಕ್ಟೆಡ್ ಹೋಗಿ ಬರೋಣ ನಂದೇ, ಯಾರೂ ಇರಲ್ಲ ಕಣೋ ಅಂತ. ಬಟ್ ಹೋಗೋಣ ನಡಿ, ಅವ್ನು ನಾನು ನೋಡಿಲ್ಲ ಅಂದ, ಅದಕ್ಕೆ ಬಂದ್ವಿ. ನೋಡಿ ಇಲ್ಲಿಂದನೂ ಬರ್ಬೋದು, ಬಟ್ ಆನೆಗಳು ತುಂಬ ಓಡಾಡುತ್ತಂತ ಕ್ಲೋಸ್ ಮಾಡಿದ್ದಾರೆ ಈಗ ಪ್ರೆಸೆಂಟು. ಸೊ ಹೋಗುವ. ತಾನನ ತನನ ಇಳಿಸಿದೆ ಯವ್ವನ, ತಾನನ ತನನ ಇದೆ ತರಣ ಈ ದಿನ ದಿನ ಡಿನ್ನ ಡಿಂಟನ ಡಿಂಗ್ ಟಾಕ್ ಡಿಂಗ್ ಟಾಕ್ ಡಿಂಗ್ ಟಾಕ್ ತಾನನ ತನನ ಕೊನೆಯ ಆಸೆಯಂತೆ, ಮನದಾಳದ ಮನತಾಳದ ಕೊನೆಯ ಆಸೆಯಂತೆ, ಅವಳಿಲ್ಲದ ಕಡು ಹುಣ್ಣಿಮೆ ಸುಡುಗಾಡಿನಂತೆ, ಅವಳಿಲ್ಲದ ಈ ನೋವಿನ ನೀನೆನಗಿರಲಿ, ಅನುರಾಗದ ಈ ನೋವಿಗೆ ನೀನೆನಗಿರಲಿ. ನಾನು ಸಿಂಗರ್ ಅಂತೂ ಅಲ್ಲ, ಯಾವುದು ಬಾಯಿಗೆ ಬಂದಿಂದ ಆಡ್ತಾ ಇದ್ದೀನಿ. ಅನುರಾಗದ ಇದು ಸ್ಕೂಲ್, ಗೌರ್ಮೆಂಟ್ ಶಾಲೆ ಅಂದ್ರೇ ಶಾಲೆ. ಹೌದೌದು, ಗೌರ್ಮೆಂಟ್ ಸ್ಕೂಲ್ ಅಂದರೆ ನನಗೆ ಒಂಥರ ಏನೋ ಮಿಸ್ಸಿಂಗ್ ಮಾಡ್ಕೊತೀನಿ ಅದೆಲ್ಲ ಮೆಮೊರೀಸ್. ಬಟ್ ಗೌರ್ಮೆಂಟ್ ಸ್ಕೂಲಲ್ಲಿ ಓದೋ ಇದೆಯಲ್ಲ, ಆ ಲೈಫು ಒಂಥರ ತೂಪ್ ಬರುತ್ತೆ. ಏಯ್ ಆ ಫೀಲೇ ಬೇರಪ್ಪ. ಸುಮ್ಮನೆ ಬಾರೋ. ನಾನು ಹೇಳಿದ್ನಲ್ಲ ಊರಂತ, ಅದೇ ಈ ಊರು. ನಾನು ಬರೋವಾಗ ತೋರಿಸ್ಬೇಕಿತ್ತು, ಅದು ಸಮ್ಟೈಮ್ ಹೋಗಿಲ್ಲ. ಬಟ್ ಇಲ್ಲಿ ಬಂದಮೇಲೆ ಆನ್ ಮಾಡಿದ್ದು. ಇದೆ ಅವರು. ಎಷ್ಟು ಚೆನ್ನಾಗಿರುತ್ತೆ ನೋಡಿ ಹಳ್ಳಿ ವಾತಾವರಣ. ನಮಗೆ ಸಿಟಿಯಲ್ಲಿ ಇದ್ದು ಅದೇ ಪೇಷನ್ಸು, ಅದೇ ವರ್ಕು, ಅದೇ ಸ್ಟಡೀಸು, ಅದೇ ಜಾವ, ಅದೇ ಕಂಪ್ನಿ, ಅದೇ ಸ್ಟ್ರೆಸ್ಸು, ಅದೇ ಗಲಾಟೆ, ಅದೇ ಟ್ರಾಫಿಕ್ಕು. ಇಲ್ಲೆಲ್ಲ ಎಷ್ಟು ವಾತಾವರಣ ಕೂಲ್. ಈ ವೆದರಲ್ಲಿ ಇರೋದೇ ನೆಕ್ಸ್ಟ್ ಲೆವೆಲ್ ಗುರು, ಏನೇ ಆಗಲಿ.
ಹಳ್ಳಿ ಲೈಫೇ ಒಂಥರ. ಬಟ್ ಹಳ್ಳಿಯಲ್ಲಿರೋರಿಗೆ ಸಿಟಿಯಲ್ಲಿರಬೇಕು ಅಂತ ಆಸೆ, ಸಿಟಿಯಲ್ಲಿರೋರಿಗೆ ಹಳ್ಳಿನಲ್ಲಿ ಇರಬೇಕಂತ ಆಸೆ. ಬಟ್ ನನಗಂತೂ ಹಳ್ಳಿ ಲೈಫ್ ಇಷ್ಟ, ಬಟ್ ಓನ್ಲಿ ಫಾರ್ 1 ಮಂತ್ ಅಷ್ಟೇ. 1 ಮಂತ್ ಇರೋಕ್ಕೆ ಇಷ್ಟಪಡ್ತೀನಿ, ಆಮೇಲೆ ನನ್ನ ಕೈಲಿ ಆಗಲ್ಲ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.